ಶರಣು ಶರಣು ಯೋಗಮಯಿ ಸತ್ಯಮೇಧಾವಿ ಸಂಚಾರಿ ಶಾಲಾ ಅಭಿಯಾನದ ಮೂಲಕ ಮಹಾರಾಷ್ಟ್ರದ ಗಡಿನಾಡಿನ ಕನ್ನಡ ಶಾಲೆಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹನುಮಂತರಾಯ ಗೌಡರು ಹಾಕಿಕೊಂಡಿರುವ ಪ್ರಕಲ್ಪಕ್ಕೆ ಈ ದಿನದ ಚಿಂತನೆ ಏನು ಅಂತ ನೋಡೋಣ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿದ್ದ ವಿಷಯ ಬಾಲರಾಮ. ಕಳೆದ ದಿನಗಳಲ್ಲಿ ಉಸಿರಾಟದ ಅಭ್ಯಾಸವನ್ನು ಹೇಳ್ತಾ ನಾನು ವಿಭಾಗೀಯ ಉಸಿರಾಟ, ಯೋಗ ಪದ್ಧತಿಯ ಉಸಿರಾಟ ಮತ್ತು ನಮನಶೀಲತೆ ಇದು ಯೋಗ ಸಾಮ್ರಾಜ್ಯದ ಮಹಾದ್ವಾರ ಅಂತ ಹೇಳುವಾಗ ರೇಚಕ, ಬಾಹ್ಯಕುಂಭಕ, ಪೂರಕ ಮತ್ತು ಅಂತಃಕುಂಭಕಗಳ ಬಗ್ಗೆ ಹೇಳ್ತಾ, ರೇಚಕದಲ್ಲಿ ಬರೀ ಉಸಿರನ್ನು ಹೊರಗೆ ಹಾಕೋದಲ್ಲ, ಮನಸ್ಸಿನ ಕಲ್ಪನೆಗಳನ್ನು ಕೂಡ ಹೊರಹಾಕಿ ನಿರುದ್ವಿಗ್ನ ಹಾಗೂ ನಿರ್ದ್ವಂದ್ವದಿಂದ ಕೂಡಿದ ಏಕಾಂತದಲ್ಲಿ ನಮ್ಮದೇ ಆದ ಉನ್ನತಾತ್ಮದೊಂದಿಗೆ ಸಂಬಂಧಿಸಿಕೊಳ್ಳುವ ಒಂದು ಕ್ರಮವನ್ನು ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ವಿ. ಮತ್ತು ನಮ್ಮ ಇಷ್ಟ ದೈವಗಳು ಬೇರೆ ಬೇರೆ ಆಗಿರ್ಬೋದು. ನಮ್ಮ ಅಪ್ಪನೇ ನಮಗೆ ಇಷ್ಟ ದೈವ ಆಗಿರಬಹುದು, ನಮ್ಮ ಗಂಡನೇ ದೇವರಾಗಿರ್ಬೋದು, ಅಥವಾ ನಮ್ಮದೇ ಆದ ಗುರು ಪರಂಪರೆ ಇರಬಹುದು, ಅಥವಾ ಪರಂಪರೆಗೆ ಬಿಟ್ಟು ನಾವು ಬೇರೆ ಯಾರನ್ನಾರು ಗುರುಗಳನ್ನ ಮಾಡ್ಕೋಬಹುದು. ಅವರು ಈ ಲೋಕದಲ್ಲಿ ಇರೋರಾಗಿರ್ಬೋದು, ಅಥವಾ ಸೂಕ್ಷ್ಮ ಲೋಕದ ದೇವತೆಗಳಾಗಿರ್ಬಹುದು, ಅಥವಾ ಕಲ್ಪನೆ ಆಗಿರಬಹುದು, ಇಲ್ಲ ವಾಸ್ತವ ಆಗಿರಬಹುದು. ಅವರು ಜೀವಂತವಾಗಿರ್ಬೋದು ಅಥವಾ ದೇಹ ಬಿಟ್ಟು ಹೋದವರಾಗಿರ್ಬೋದು. ಒಟ್ಟಿನಲ್ಲಿ ನಮ್ಮ ಶ್ರದ್ಧೆ. ಎಷ್ಟೋ ಜನರು ಒಂದು ಗುಂಡು ಕಲ್ಲಿಟ್ಟು ಅದಕ್ಕೆ ದೇವ್ರ ಹೆಸರಿಟ್ಟಿರ್ತಾರೆ. ಅದೇ ಅವ್ರಿಗೆ ಇಷ್ಟ ದೈವ ಆಗಿರ್ತತೆ. ಅದು ಎಲ್ಲಿ ಹುಟ್ಟಿತು, ಏನಾಯಿತು, ಅದ್ರ ಕತೆ ಏನೂ ಗೊತ್ತಿರಲ್ಲ. ಆದರೂ ನಮ್ಮ ಶ್ರದ್ಧೆ, ನಮ್ಮೂರು ದೇವತೆ ನಮ್ಮ ಶ್ರದ್ಧೆ ಅಂತ ಆ ಥರ. ನಮಗೇನು ಗೊತ್ತಿರತ್ತೇನು, ಹುಟ್ಟಿ ಬರ್ಬೇಕಾದ್ರೆ ನಮ್ಮ ಅಮ್ಮ ಅಪ್ಪ ಹುಟ್ಟಿದ ಮೇಲೆ ನಮಗೆ ಅಮ್ಮ ಅಪ್ಪ ಶ್ರದ್ಧೆ ಬಂದುಬಿಡತ್ತೆ, ಅದು ಮರೆಯೋಕ್ಕಾಗಲ್ಲ. ಅದೇ ಥರ ನಮಗೆ ಗೊತ್ತಿಲ್ಲದೆಯೋ ನಾವು ಯಾರೋ ಹತ್ರ ದೀಕ್ಷೆನೂ ತಗೊಂಡಿರ್ಬೋದು, ನಮಗೆ ಶ್ರದ್ಧೆ ಮೂಡಿಬಿಡತ್ತೆ. ಅದು ಅಮ್ಮ ಅಪ್ಪ ಹೆಂಗೆ ಉಣಿಸಿ ತಿನ್ನಿಸಿ ನಮಗೆ ಒಂಥರ ಸಂಬಂಧ ಬರುತ್ತೋ ಹಂಗೆ ತಿಳುವಳಿಕೆ ಹೇಳಿ ಕೇಳಿ ಒಡನಾಡಿ ಒಂದು ರೀತಿ ಅದು ಸಂಬಂಧ ಬಂದುಬಿಡತ್ತೆ. ಅದನ್ನು ಬಿಡೋಕ್ಕಾಗಲ್ಲ. ಆದರೆ ಬಿಡಬೇಕು ಅಂತಲೂ ಹೇಳಬಾರ್ದು ನಾವು. ಈಗ ದೇಹ ಅದು ತ್ಯಾಗ ಮಾಡು, ನೀನು ಅದು ನೀನಲ್ಲ ಅಂತಂದರೆ ಅದು ಕೇಳ್ತತೇನು? ನೀ ಊರ ದೇವ್ರಿಗೆ ಹೋಗಬೇಡ, ಊರ ದೇವ್ರಿಗೆ ಭಕ್ತಿ ಮಾಡಬೇಡ, ಬಿಟ್ಟುಬಿಡು, ಕೇಳೋದಿಲ್ಲ ಅದು. ಈಗ ಸೆರೆ ಕುಡಿಯೋರಿಗೆ ನೀ ಕುಡಿಬೇಡ ಅಂತಂದ್ರೆ ಅವ್ರು ಮತ್ತೆ ಹೆಚ್ಚು ಮಾಡ್ತಾರೆ. ಅಥವಾ ಏನಾರ ಒಂದು ನೆಪ ಮಾಡಿ ಮತ್ತೆ ಅಲ್ಲಿ ಹೋಗೇ ಬಿಡ್ತಾರೆ ಅವರು. ಒಂದು ಸತಿ ನಮ್ಮ ಫ್ರೆಂಡ್ ಜೊತೆ ಕುಡಿಬೇಕು ಇಲ್ಲ ಭಾಳ ಬೇಸರಾಗಿತ್ತು ಅದಕ್ಕೆ ಕುಡಿಬೇಕು, ಮತ್ತೊಮ್ಮೆ ಭಾಳ ಖುಷಿಯಾಗೈತೆ ಅದಕ್ಕೆ ಕುಡಿಬೇಕು ಹಂಗೆ ಅದು ಅವರನ್ನು ಆಳ್ತಿರ್ತದಲ್ಲ. ಹಂಗೆ ಈ ಸಂಬಂಧಗಳು ಕೂಡ ಈ ದೇಹದ ಜೊತೆಗಿನ ಸಂಬಂಧ ಇರ್ಬೋದು, ಅಥವಾ ನಮಗೆ ಬೇಕಾದವರು ಗುರುಗಳೇ ಆಗಿರ್ಬೋದು, ಹಿರಿಯರಾಗಿರ್ಬೋದು, ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಇರ್ಬೋದು, ನಮ್ಮ ಊರಲ್ಲಿ ಗುಡಿನಲ್ಲಿರೋ ದೇವ್ರುಗಳಾಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಮಾಡೋ ಹಬ್ಬ ಹರಿದಿನಗಳು. ಗಣೇಶ ಬಂದ, ನಾಗ ಚತುರ್ಥಿಗೆ ನಾಗಪ್ಪ ಬಂದ, ಮತ್ತೊಂದು ಹಬ್ಬಕ್ಕೆ ನಂದಿ ಎತ್ತುಗಳು ಪೂಜೆ ಮಾಡ್ತೀವಿ, ಮತ್ತೊಂದು ಹಬ್ಬಕ್ಕೆ ಈಶ್ವರಲಿಂಗ, ಶಿವರಾತ್ರಿಗೆ ಶಿವನ ಪೂಜೆ ಮಾಡ್ತೀವಿ. ಹಾಗೆ ಅವು ನಮ್ಮ ಬೇಕು ಅಂತ ಏನಿಲ್ಲ. ಅದು ನೀವು ಬೆಳೆಗೆ ನೀರು ಹಾಕಿದರೂ ಕೂಡ ಬೆಳೆ ಅಷ್ಟೇ ಬೆಳೆಯೋದಿಲ್ಲ ಹೊಲದಲ್ಲಿ. ಉಳಿದು ಕಸದ ಬೀಜಗಳಿರ್ತಾವ, ಮತ್ತು ಬೇರೆ ಬೀಜಗಳೆಲ್ಲ ನನಗೆ ನೀರು ಹಾಕಿದ್ದಾರೆ ಅಂತಲೇ ತಿಳ್ಕೊಳ್ತಾವೆ ಅವು. ನಾವು ಅನ್ಕೋತೀವಿ ನಾವು ಬೆಳೆಗೆ ಮಾತ್ರ ನೀರು ಹಾಕಬೇಕು ಅಂತ. ಆದರೆ ಭೂಮಿನಲ್ಲಿ ಏನೆಲ್ಲ ಇರುತ್ತೋ ಬೀಜಗಳು ಅವೆಲ್ಲ ಏನು ತಿಳ್ಕೊತಾವ, ನಮಗೆ ನೀರು ಹಾಕಿದ್ದಾರೆ, ನಮಗೆ ಗೊಬ್ಬರ ಹಾಕಿದ್ದಾರೆ ಅಂದ್ಕೊಂಡು ಬೆಳೆಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಹುಲುಸಾಗಿ ಬೆಳೀತಾರೆ ಅವರು. ಹಂಗೇನೇ ಈ ಕಲ್ಪನೆಗಳೆಲ್ಲ ನಮ್ಮ ದೇವತೆಗಳ ಕಲ್ಪನೆ ಇರ್ಬೋದು,
ಸಂಬಂಧಗಳ ನೆಂಟರಿಷ್ಟರ ಕಲ್ಪನೆ ಇರ್ಬೋದು, ಅಥವಾ ನಮ್ಮ ಗುರು ಪರಂಪರೆ ಆಗಿರಬಹುದು, ಕಲ್ಪನೆ ಆಗಿರ್ಬೋದು, ವಾಸ್ತವ ಇರ್ಬೋದು, ಜೀವಂತ ಇರೋರು ಇರ್ಬೋದು, ಸತ್ತೋದವರಾಗಿರ್ಬೋದು. ಇವೆಲ್ಲ ನಮ್ಮ ಚಿತ್ತದಲ್ಲಿ ವಾಸನೆಯ ರೂಪದಲ್ಲಿ ಅವೆಲ್ಲ ಔತ್ಕೊಂಡು ಕೂತಿರ್ತಾವೆ. ನೆಲದೊಳಗೆ ಹೆಂಗೆ ಬೀಜಗಳು ಔತ್ಕೊಂಡು ಕೂತಿರ್ತಾವಲ್ಲ, ಸ್ವಲ್ಪ ಮಳೆ ಆಗ್ತಿದ್ದಂಗೆ ಚಿಗುರು ಹೊಳಿತಾವಲ್ಲ, ಹಾಗೆ ಈ ಚಿತ್ತದಲ್ಲಿ ಈ ಜನ್ಮದಲ್ಲ, ಅನಂತ ಜನ್ಮಗಳ ಸಂಸ್ಕಾರಗಳು ಚಿತ್ತದಲ್ಲಿ ರೆಕಾರ್ಡ್ ಆಗಿರ್ತಾವಂತೆ. ನನಗೆ ಧ್ಯಾನ ಕೂತೆ, ನನಗೆ ಶಿವ ಕಂಡ, ನನಗೆ ಪಾರ್ವತಿ ಕಂಡ್ಲು, ನನಗೆ ಬಸವಣ್ಣ ಕಂಡ. ಅರೆ ನಾನು ನೆನೆಸೇ ಇಲ್ಲ, ನನಗೆ ಗಣೇಶ ಬಂದುಬಿಟ್ಟ, ನಾನು ನೆನಪೇ ಮಾಡ್ಕೊಂಡಿಲ್ಲ, ಆದರೆ ನನಗೆ ವಿವೇಕಾನಂದ ಸಿಕ್ಕರು. ಎಷ್ಟೋ ಸತಿ ನಮಗೆ ಎಲ್ಲೋ ಒಂದು ಏನೋ ಒಂದು ಸಿಕ್ಬಿಡುತ್ತೆ, ಆದರೆ ಅದು ನಾವು ನೋಡಿರೋದಿಲ್ಲ, ನೆನಪು ಮಾಡಿರೋದಿಲ್ಲ. ಅದನ್ನು ಹುಡುಕಾಡಿದರೆ ಅದು ಯಾವುದೋ ಒಂದು ಧರ್ಮಸ್ಥಳ ಇರ್ತತೆ, ಇಲ್ಲ ಕಾಶಿ ಇರ್ತತೆ, ಆ ಚಿತ್ರ ನಮ್ಮಲ್ಲಿ ಬಂದುಬಿಟ್ಟಿರ್ತತೆ. ನಾವು ನೆನಪು ಮಾಡ್ಕೊಂಡಿರೋಂಗಿಲ್ಲ, ನಮ್ಗೆ ಈ ಜನ್ಮದಲ್ಲಿ ಸಂಬಂಧ ಇರೋದಿಲ್ಲ. ಆದರೆ ಹಳೆಯ ಸಂಸ್ಕಾರಗಳು, ಹಿಂದಿನ ಜನ್ಮದ ಅನಂತ ಜನ್ಮಗಳ ಸಂಸ್ಕಾರಗಳು ಚಿತ್ತದಲ್ಲಿ ಮನೆ ಮಾಡ್ಕೊಂಡು ಕೂತಿರ್ತವೆ. ಹಾಗೆ ನಮ್ಮ ರಕ್ತದೊಳಗೆ ಕೆಲವು ಗುಣಗಳು, ನೋಡು ಅಪ್ಪನಂಗೆ ಮಾಡ್ತಾಳೆ, ನೋಡಿ ಇವಳು ಅವ್ವನಂಗೆ ಮಾಡ್ತಾಳೆ, ಅವನಂಗೆ ಸಿಟ್ಟು ಮಾಡಿ ಇವನಂಗೆ ಇದು, ಆ ಥರ ರೋಗಗಳು ಹೇಗೆ ಆನುವಂಶಿಕವಾಗಿ ಬರ್ತಾವೋ ಹಾಗೆ ಭಾವನೆಗಳು, ದೈವ ಭಕ್ತಿಗಳು ಕೂಡ ಕೆಲವೊಂದು ಕುಟುಂಬದಲ್ಲಿ ಆನುವಂಶಿಕವಾಗಿ ಬಂದುಬಿಡ್ತಾವೆ. ನಾವು ಬ್ಯಾಡ್ ಅಂದರೂ ಅವೆಲ್ಲೂ ಹೋಗಲ್ಲ, ಬೇಕಂದ್ರೆ ಬರಲ್ಲ, ಬ್ಯಾಡ್ ಅಂದ್ರೆ ಹೋಗಲ್ಲ. ಅದು ಸಹಜವಾಗಿ ಹರಿಯೋ ನೀರು ಥರ ದಡ 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 ಹರ್ಕೊಂಡು ಹೋಗ್ತಿರ್ತದೆ, ಹಂಗೆ ಇರ್ತತೆ ಇದು. ಅದಕ್ಕೆ ಇಷ್ಟು ಬಲವಂತವಾಗಿ ಇರುವಾಗ ಇದನ್ನೆಲ್ಲ ದಾಟಿ ನಾವು ನಮ್ಮ ಚಿತ್ತವನ್ನು ಶೂನ್ಯ ಸ್ಥಿತಿಯಲ್ಲಿ ತಗೊಂಬರ್ಬೇಕು, ಖಾಲಿ ಮಾಡಬೇಕು. ಚಿತ್ತವನ್ನು ಬಯಲು, ಅದೇ ಶರಣರು ಹೇಳೋದು, ಬಯಲನೇ ಬಿತ್ತಿ, ಬಯಲನೇ ಬೆಳೆದು, ಬಯಲನೇ ಪೂಜಿಸಿ, ಬಯಲಾಗಿ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ಪೂಜಿಸಿ ಬಯಲಾಗುವೆನಯ್ಯ ಗುಹೇಶ್ವರ. ಈ ಬಯಲನ್ನೇ ಅವರು ಆರಾಧನೆ ಮಾಡಿದರು. ಆದರೆ ಅದು ಚಿತ್ತ ಬಯಲಾಗಬೇಕಲ್ಲ, ಬಯಲಂದರೆ ಬರಿದಾಗುವುದು ಅಂದರೆ ಅಲ್ಲಿ ಯಾವ ಸಂಸ್ಕಾರಗಳು ಇರಬಾರ್ದು, ನಾಮಗಳು ಇರಬಾರ್ದು, ರೂಪಗಳು ಇರಬಾರ್ದು. ರಾಮ ರೂಪ ಕ್ರಿಯಾ ಕಲಾಪ ವಿರಾಮನನುಪಮ ವ್ಯೋಮಮೂರುತಿ ದಿವ್ಯ ತೇಜೋ ವ್ಯೋಮ ಮೂರುತಿ, ಅದು ದಿವ್ಯ ತೇಜೋಮೂರುತಿ ಗುರು ಗುಹೇಶ್ವರ ಅಲ್ಲಮ್ಮ ಪ್ರಭು ಅಂತ. ಅದು ವ್ಯೋಮ ಅಂದರೆ ಆಕಾಶ ಅಂದರೆ ಅದು ಶಬ್ದವೇ, ಆಕಾಶ ಅಂದರೂ ಕೂಡ ಶಬ್ದವೇ, ಅದು ಒಂದು ನಾಮವೇ. ಆದರೆ ಈಶ್ವರನಿಗೆ ಒಂದೇ ಒಂದು ನಾಮ ಐತೆ, ಅದರಲ್ಲಿ ಎಲ್ಲ ನಾಮಗಳು ಹೋಗಿ ವಿಶ್ರಾಂತಿ ತಗೊಂಡ್ಬಿಡ್ತಾವೆ, ಬೇರೆ ಯಾವ ನಾಮಗಳು ಅಲ್ಲಿ ಕೆಲಸ ಮಾಡೋಂಗಿಲ್ಲ. ಅಂಥದ್ದು ಒಂದೇ ನಾಮ ಐತೆ. ಆಮೇಲೆ ಒಂದೇ ರೂಪ ಐತೆ, ಅಲ್ಲಿ ಬೇರೆ ಎಲ್ಲ ರೂಪಗಳು ಹೋಗಿ ವಿಶ್ರಾಂತಿ ತಗೊಂಡ್ಬಿಡ್ತಾವ, ಅವುಗಳ ಕೆಲಸ ಏನೂ ಇರೋಂಗಿಲ್ಲ, ಅಲ್ಲಿ ಆ ರೂಪಗಳ ಕೆಲಸ ಏನೂ ಇರೋಂಗಿಲ್ಲ. ಅಂಥದ್ದು ಒಂದೇ ರೂಪ ಐತಿ. ಅದು ರೂಪವಲ್ಲದ ರೂಪ, ನಾಮ ಅಲ್ಲದ ನಾಮ. ನೋಡ್ರಿ, ಅಲ್ಲನೂ ಹೌದು, ಹೌದನೂ ಹೌದು. ಅಂಥದ್ದು ಒಂದು ನಾಮ ಅಂತೀಯ, ಅಲ್ಲ ಅಂತೀಯ, ಹೌದು. ಹಂಗೆ ರೂಪ ಅಂತೀಯ, ಅಲ್ಲ ಅಂತೀಯ, ಹೌದು. ಅದಕ್ಕೇನೆ ನಾವೇನಂತ ಕರಿತೀವಿ, ಈಶ್ವರ. ಅಲ್ಲ ಅಂದರೂ ಈಶ್ವರ, ಹೌದು ಅಂದರೂ ಈಶ್ವರ. ಅವನಿಗೆ ನಾಮ ಐತೆ ಅಂದರೆ ಇಲ್ಲ ಅಂದರೆ ಐತೆ. ಹಾಗೆ ರೂಪ ಇಲ್ಲ ಅಂದರೆ ಐತೆ, ರೂಪ ಐತೆ ಅಂದರೆ ಇಲ್ಲ, ಹಾಗೆ. ಅದಕ್ಕೆ ಈಶ್ವರ ಅಂತ ಕರೀತಾರೆ. ಅಂಥದ್ದೊಂದು ಕಂಡು ಹಿಡಿದ್ರು ವಿಜ್ಞಾನ. ಇದು ಒಂದು ಎಷ್ಟು ಯುಗಗಳಿಂದ ಸಂಶೋಧನೆ ಮಾಡ್ಕೊಂಡು ಬಂದಿದ್ದಾರೋ ಇದನ್ನು. ಅದು ನಿಧಾನ ಸಂಶೋಧನೆ ಮಾಡಿ ಅದು ಯೋಗಿ ಶಿವನ ಸ್ಥಾವರ ಲಿಂಗ ಅಂತ ಹೇಳ್ತೀವಲ್ಲ, ಶಂಕರನ ಅದು ಸಂಕೇತ ಅಂತ ಹೇಳ್ತೀವಲ್ಲ, ಅಲ್ಲ, ಅದು
ಆತ ಕಂಡಿಡ್ದ ಅದನ್ನು, ಆ ರೂಪ, ಆ ಈಶ್ವರಲಿಂಗ ಅನ್ನೋದು ರೂಪ ಐತಲ್ಲ, ಆ ರೂಪವನ್ನು ಕಂಡುಹಿಡಿದವನು ಅವನು ಶಂಕರ. ಅದು ಶಂಕರನದ್ದೇ ಅಂತಲ್ಲ, ಅದು ನಂದು ಐತೆ. ನಾನು ಕಂಡುಕೊಂಡ್ರೆ ನನ್ನ ರೂಪನೂ ಹಾಗೆ ಐತೆ, ನೀವು ಕಂಡುಕೊಂಡ್ರೆ ನಿಮ್ಮ ರೂಪನೂ ಹಾಗೆ ಐತೆ. ಈಗ ನಮ್ಮ ಊರೊಳಗೆ ಮಲ್ಲಿಕಾರ್ಜುನ ಬೆಟ್ಟ ಐತೆ, ಹೌದಾ? ಏರಿದರೆ ಅದು ನಂದು, ನಾ ಏರಿದರೆ ನಂದು, ನೀವು ಏರಿದರೆ ನಿಮ್ಮದು, ಇನ್ನೊಬ್ರು ಏರಿದರೆ ಇನ್ನೊಬ್ಬರದು. ಅದು ಐತೆ. ನಾ ಹುಟ್ಟೋಕ್ಕಿಂತ ಮುಂಚೆನೇ ಐತೆ, ನಾ ಹುಟ್ಟಿದ ಮೇಲೂ ಐತೆ, ಈಗೂ ಐತೆ. ಹಂಗೆ ಈಶ್ವರ ಅನ್ನುವಂತಹ ಒಂದು ಸತ್ಯ ಅದು ಯಾವಾಗಲೂ ಐತೆ. ಆದರೆ ಕಂಡುಕೊಂಡನಲ್ಲ ಶಂಕರ, ಕಂಡುಕೊಂಡ ಆ ಈಶ್ವರ ಲಿಂಗು ರೂಪ ಇದೆಯಲ್ಲ, ಆ ರೂಪವಲ್ಲದ ರೂಪ ಅಂತ ಕರೀತಾರೆ. ರೂಪ ಹೌದಾ? ಅಲ್ಲ ಹೌದು, ಹಂಗೆ ಅದು. ಆ ರೂಪ ಏನು ಮಾಡ್ತೈತೆ ಅಂದರೆ ಎಲ್ಲ ರೂಪಗಳನ್ನು ನುಂಗಿ ಹಾಕ್ಬಿಡ್ತತೆ. ಅದರ ಹತ್ತಿರ ಯಾವ ರೂಪನೂ ಉಳಿಯಂಗಿಲ್ಲ. ಎಲ್ಲನೂ ನುಂಗಿ ಹಾಕಿ ಅದೊಂದೇ ರೂಪ ಉಳಿತತೆ. ಎಲ್ಲ ಕಡೆಗೂ ನೋಡ್ರಿ ನೀವು, ಗುಡಿನಲ್ಲಿ ಈಶ್ವರಲಿಂಗು ಹಿಂಗೈತಾ? ನಾವೀಗ ಕೂತಿದ್ದೀವಲ್ಲ, ನಮ್ಮ ಕುತ್ತಿಗೆ ಭಾಗ, ಭುಜ ಭಾಗ, ಸೊಂಟ ಭಾಗ, ಕೆಳಗಿಂದು ಹಿಂಗೆ ಭಾಗ ಅಂದರೆ ಈಶ್ವರಲಿಂಗು ಆಕಾರ ಆಗ್ತೈತೆ ಇಲ್ಲ? ಅದು ಇಲ್ಲ ನೋಡ್ರಿ, ಈ ಥರ ಹೀಗೆ ಈಶ್ವರಲಿಂಗ ಇರ್ತೈತೆ ಇಲ್ಲ? ಹಿಂಗೆ ಹಾಗೆ ಇದೆ. ಅಂದರೆ ನಮ್ಮ ಸುತ್ತಮುತ್ತಲಿರುವ ಪ್ರಭಾವಲಯ ಅಂತಾರೆ ಇದಕ್ಕೆ, ಪ್ರಾಣ ಪ್ರಭಾವಲಯ. ಅಂದರೆ ಇದು ದೇಹದಿಂದ ಭಿನ್ನವಾದ, ಆದರೆ ದೇಹದ ಆಕಾರದಲ್ಲಿಯೇ ಕಾಣಿಸ್ಕೊಳ್ತದೆ. ಈಗ ಪಾತ್ರೆಯಲ್ಲಿ ನೀರು ಹಾಕ್ತೀವಿ, ಆ ನೀರು ಯಾವ ಆಕಾರ ತಾಳ್ತದೆ? ಪಾತ್ರೆ ಆಕಾರನೇ ತಾಳ್ತದೆ. ಆದರೆ ನೀರಿಗೆ ಒಂದು ಆಕಾರ ಐತೇನು? ಇಲ್ಲ. ಹಾಗೆ ಈ ಪ್ರಾಣಚೇತನ ಅಥವಾ ಜೀವಚೇತನಕ್ಕೆ ಒಂದು ಆಕಾರ ಇಲ್ಲ. ಆದರೆ ಈ ದೇಹ ಇರೋದ್ರಿಂದ, ದೇಹಧಾರಿಯಾಗಿರೋದ್ರಿಂದ ದೇಹದ ಆಕಾರದಲ್ಲಿಯೇ ಅದು ಕಾಣಿಸಿಕೊಳ್ಳುತ್ತದೆ. ಹೀಗೆ ಅದು ಆಕಾರ ಇಲ್ಲ, ಆದರೂ ಕೂಡ ಆಕಾರ ತಾಳ್ತತೆ. ಹಾಗೆ ಅಂದರೆ ಈಗ ನೀವು ಬೇರೆ ಕಡೆಗೂ ನೋಡಿ, ಪಂಢರಪುರದಲ್ಲಿ ವಿಠ್ಠಲ ಹೀಗೆ ನಿಂತ್ಕೊಂಡಿದ್ದಾನೆ ನೋಡಿ, ಇದು ಈಶ್ವರಲಿಂಗದ ಆಕಾರನೇ. ಈ ವಿಠ್ಠಲ ಈಗ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಲ್ತಾನಲ್ಲ, ಅದು ಈಶ್ವರಲಿಂಗ ಆಕಾರನೇ. ಆಮೇಲೆ ಜೈನರದ್ದು ನೋಡಿರ್ಬೋದು ನೀವು, ಅವರೊಂದು ಸಿಂಬಾಲ್ ಮಾಡಿದ್ದಾರೆ ಹಿಂಗೆ, ಅದು ಈಶ್ವರಲಿಂಗದ ಆಕಾರನೇ ಐತೆ. ಅಂದರೆ ಇಡೀ ಸೃಷ್ಟಿನೇ ಈ ಒಂದು ರೂಪದೊಳಗೆ ವಿಲೀನ ಆಗಿಬಿಡ್ತದೆ. ಈ ಸೃಷ್ಟಿಯೊಳಗೆ ಎಷ್ಟು ರೂಪಗಳದಾವಪ್ಪ, ಲೆಕ್ಕಿಲ್ದಷ್ಟು ರೂಪದಾವ, ಲೆಕ್ಕನೇ ಅಂದರೆ ಬರೀ ನಮ್ಮ ಈ ಶರೀರದಾಗೆ ನೋಡ್ರಿ, ಕಣ್ಣಿದ್ದಂಗೆ ಕಿವಿ ಇಲ್ಲ, ಕಿವಿ ಇದ್ದಂಗೆ ಮೂಗಿಲ್ಲ, ಮೂಗಿದ್ದಂಗೆ ಬಾಯಿ ಇಲ್ಲ, ಬಾಯಿ ಇದ್ದಂಗೆ ಕೈ ಇಲ್ಲ, ಕೈ ಇದ್ದಂಗೆ ಕಾಲಿಲ್ಲ. ಎಷ್ಟದಾವ ಇಲ್ಲೇ, ಎಷ್ಟು ರೂಪಗಳದಾವ. ಮನೆಯೊಳಗೆ ಎಷ್ಟು ಮಂದಿ ಇರ್ತೀವಿ ಅಷ್ಟು ರೂಪಗಳಿರ್ತಾವೆ. ಹೌದು, ಎಲ್ಲೆಲ್ಲಿ ನೋಡ್ತೀರಿ ನಮಗೆ ನಮ್ಮ ಎಮ್ಮೆ ಅಂತ ಗೊತ್ತಾಗ್ತೈತೆ. ಆದರೆ ಬೇರೆಯವ್ರಿಗೆ ಎಲ್ಲ ಎಮ್ಮೆ ಒಂದೇ ಥರ ಅನಿಸಿದ್ರು ಕೂಡ ಒಂದು ಎಮ್ಮೆ ಇನ್ನೊಂದು ಎಮ್ಮೆ ಹಂಗೆ ಇರೋಂಗಿಲ್ಲ. ಅಷ್ಟೇ ನೋಡಿ, ನಮ್ಮ ಬೆರಳು ಬೊಟ್ಟು ಒತ್ತಿದರೆ ನನ್ನ ಬೊಟ್ಟಿನಂಗೆ ನಿಮ್ಮ ಬೊಟ್ಟು ಇರಲ್ಲ. ಈ ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಫಿಂಗರ್ ಪ್ರಿಂಟ್ ಬೇರೆನೇ. ಅಷ್ಟೇ ಅಲ್ಲದೆ ಇವಾಗೆಲ್ಲ ಕಣ್ಣಿನ ಫೋಟೋ ತೆಗೋಕೆ ಚಲೋ ಮಾಡಿದ್ದಾರೆ. ಆ ಕಣ್ಣಿನಲ್ಲೂ ಕೂಡ ಗೊತ್ತಾಗತ್ತಂತೆ ಈ ವ್ಯಕ್ತಿ ಇದೇ ವ್ಯಕ್ತಿ ಅಂತ. ಅಂದರೆ ಒಬ್ಬರ ಕಣ್ಣಿನಂಗೆ ಇನ್ನೊಬ್ಬರ ಕಣ್ಣಿರೋದು. ಅಂದರೆ ಎಷ್ಟು ರೂಪಗಳಿದ್ದಾವೆ, ಆ ಎಲ್ಲ ರೂಪಗಳು ಕೂಡ ಈ ಈಶ್ವರಲಿಂಗದ ರೂಪದ ಒಳಗಾಗುತ್ತವೆ. ಲಿಂಗ ಮಧ್ಯ ಜಗತ್ ಸರ್ವಂ, ಹೌದಾ? ಅದರೊಳಗೆ ಅದು ಒಳಗಾಗ್ಬಿಡ್ತದೆ. ಅದಕ್ಕೆ ಮತ್ತೊಂದು ರೂಪ ಇಲ್ಲ, ಅದು ಒಂದು ರೂಪ. ಆದರೆ ರೂಪ ಇದೆಯೇನು? ಇಲ್ಲ ಏನೋ ಇದೆ. ಅದಕ್ಕೇನೆ ಹೇಳೋದು ಈಶ್ವರ ಅಂತ, ಹೌದಾ? ಹಾಗೆಯೇ ಒಂದೇ ಒಂದು ನಾಮ ಇದೆ. ಈ ಜಗತ್ತಿನಲ್ಲಿ ಎಷ್ಟು ಶಬ್ದಗಳ ಸಂತೆ ಇದೆಯಪ್ಪ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಎಷ್ಟು ಶಬ್ದ ಹೊರಡಿಸ್ತೀನಿ, ನೀವೆಷ್ಟು ಶಬ್ದ ಹೊರಡಿಸ್ತೀರಿ. ಮೊಬೈಲ್ನಲ್ಲಿ ಎಷ್ಟು ಶಬ್ದ ಬರ್ತೈತೆ, ಟಿ ವಿನಲ್ಲಿ ಎಷ್ಟು ಬರ್ತೈತೆ, ರೇಡಿಯೋನಲ್ಲಿ ಎಷ್ಟು ಬರ್ತೈತೆ. ನಾವು ಇನ್ನೊಬ್ರಿಗೆ ಕೇಳಿಸೋಂಗೆ ಎಷ್ಟು ಮಾತಾಡ್ತೇವೆ, ಕೇಳಿಸ್ದಂಗೆ ಎಷ್ಟು ಮಾತಾಡ್ತೇವೆ, ಮನಸ್ಸಲ್ಲಿ ಎಷ್ಟು ಮಾತಾಡ್ತೇವೆ, ಬೇಕಾಗಿರೋದು ಎಷ್ಟು ಮಾತಾಡ್ತೇವೆ, ಬೇಡವಾಗಿರೋದು ಎಷ್ಟು ಮಾತಾಡ್ತೇವೆ. ಎಲ್ಲ ಶಬ್ದಗಳ ಸಂತೆ, ಹೌದಾ? ಅದೆಲ್ಲವೂ ಕೂಡ ನಾಮವೇ.
ಒಂದೊಂದು ಶಬ್ದ ಕೂಡ ನಾಮವೇ. ಆದರೆ ಈ ಎಲ್ಲ ಶಬ್ದಗಳನ್ನು ನುಂಗಿ ಹಾಕಿ ಒಂದೇ ಒಂದು ಶಬ್ದ, ಒಂದೇ ಒಂದು ನಾಮ ಅದು ಉಳಿತದೆ. ಅದು ನಾಮವಲ್ಲದ ನಾಮ. ಹೆಂಗಿದೆ ನೋಡಿ. ಅದಕ್ಕೆ ನಾದ, ಅನಾಹತ ನಾದ ಅಂತ ಕರೀತಾರೆ. ಅಲ್ಲಿ ಈ ದೇಹ ನಮಗೆ ಸ್ಪರ್ಶ ಆಗೋದಿಲ್ಲ, ಇರ್ತತೆ, ಆದರೆ ಅದರ ಸ್ಪರ್ಶ ನನಗೆ ಆಗೋದಿಲ್ಲ. ಈ ಜಗತ್ತಿರ್ತತೆ, ಆದರೆ ಈ ಜಗತ್ತಿನ ಸ್ಪರ್ಶ ನನಗೆ ಆಗಂಗಿಲ್ಲ. ಅದ್ರ ಗೊಡವೆಗೆ ನಾನು ಹೋಗಂಗಿಲ್ಲ, ನನ್ನ ಗೊಡವೆಗೆ ಅದು ಬರೋಂಗಿಲ್ಲ. ಅದರಿಂದ ನಾನೇನು ತಕ್ಕೋಬೇಕಾಗಿಲ್ಲ, ನನ್ನಿಂದ ಅದಕ್ಕೇನು ಕೊಡಬೇಕಾಗಿಲ್ಲ. ಆದರೆ ಅದಕ್ಕೂ ಮೊದಲು ಅಯ್ಯೋ ಅವ್ರಿಗೆ ಅದು ಕೊಡಬೇಕು, ಇವ್ರಿಗೆ ಇದು ಕೊಡಬೇಕು, ಅವರಿಂದ ಅದು ಬರಬೇಕು, ಇವರಿಂದ ಇದು ಬರಬೇಕು, ಎಷ್ಟು ಲೆಕ್ಕ ಹಾಕಿ 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 ಚಿಂತೆ ಮಾಡ್ತೀವಿ. ಎಷ್ಟು ಯಾರಿಗೋ ಏನೋ ಕೊಟ್ವಿ, ನಮಗೇನೂ ಸಿಕ್ಕಲಿಲ್ಲ. ಹೌದಾ? ಅವ್ರಿಗೆ ಅಷ್ಟು ಮಾಡಿದೆ, ಇವ್ರು ನನಗೆ ಹಿಂಗಂದರು, ನಾನು ಅವ್ರಿಗೆ ಹಂಗೆ ಮಾಡಿದೆ, ನನಗೆ ಹಿಂಗಂದರು, ನಾನು ಹಿಂಗೆ ಮಾಡಿದೆ, ಅವ್ರು ಹಂಗಂದರು. ನೋಡಿ ಎಷ್ಟು ಗೊಂದಲ ತಲೆ ಎಲ್ಲ ಬಿಸಿಯಾಗಿ ಹೋಗ್ಬಿಟ್ಟಿರ್ತತೆ. ಆ ಶಬ್ದಗಳಿಂದಲೇ ಬಿಸಿಯಾಗುತ್ತೆ. ಹೊರಗೆ ಉಚ್ಚಾರ ಮಾಡೋ ಶಬ್ದ ಬೇರೆ, ಮತ್ತು ಮನಸ್ಸಲ್ಲಿ ಅಂದ್ಕೊಳ್ಳೋ ಶಬ್ದಗಳೇ ಎಷ್ಟು. ಆದರೆ ಇದ್ದಕ್ಕಿದ್ದಂತೆ ಹಠಾತ್ತಾಗಿ ಎಲ್ಲ ಶಬ್ದಗಳು ನಿಶ್ಶಬ್ದವಾಗಿಸುವ ಒಂದು ಶಬ್ದ ಆಯಿತು. ಅದಕ್ಕೆ ಅನಾಹತನಾದ ಅಂತ ಕರೀತಾರೆ. ಅದು ಈಶ್ವರನ ಹೆಸರು. ಹಾಗೆ ಕರೆದ್ರೆ ಅವನು ಓ ಅಂತಾನೆ. ಅದು ಈಶ್ವರನ ನಾಮ. ಹಾಗಾದರೆ ಅದು ಎಲ್ಲಿ ಹುಟ್ಕೋಬೇಕಲ್ಲ, ನಮ್ಮೊಳಗೆ ಹುಟ್ಕೋಬೇಕು. ಅದು ಯಾರೋ ಹೇಳಿಕೊಟ್ರೆ ಅದು ಕೆಲಸಕ್ಕೆ ಬರಲ್ಲ. ನಮ್ಮೊಳಗೆ ಹುಟ್ಕೋಬೇಕು. ಅದು ಹುಟ್ಕೊಳ್ಳೋಕ್ಕೋಸ್ಕರನೇ ನಾನು ಹೇಳಿದ್ದು ನೆನ್ನೆ, ನೀವು ಉಸಿರನ್ನು ಹೊರಗೆ ಹಾಕಿ, ತಲೆಯನ್ನು ನೆಲಕ್ಕೆ ತಾಗಿಸಿ, ಮನಸ್ಸಿನ ಕಲ್ಪನೆಗಳನ್ನೆಲ್ಲ ಹೊರಗೆ ಹಾಕಿ, ಆ ಶೂನ್ಯದಲ್ಲಿ ಉನ್ನತಾತ್ಮಕ್ಕಾಗಿ ಪ್ರಾರ್ಥಿಸಿ, ಆ ಉನ್ನತಾತ್ಮ ಯಾವುದೇ ನಾಮರೂಪದಲ್ಲಿದ್ದರೂ ಸಹ ನೀವು ಅದನ್ನು ಕರಗಿಸೋಕ್ಕೆ, ಆ ಎಲ್ಲ ನಾಮರೂಪವನ್ನು ಕರಗಿಸೋಕ್ಕೆ ಒಂದು ಸೂತ್ರ ಕೊಟ್ಟಿದ್ದೆ. ಉನ್ನತಾತ್ಮಕ್ಕೆ ಒಂದು ಹೆಸರಿಟ್ಟಿದ್ದೆ. ಅದೇನಂತಂದರೆ ಸೋಹಂ. ಇದರಲ್ಲಿ 2 ಶಬ್ದ ಐತೆ. ಒಂದು ಸಹ, ಇನ್ನೊಂದು ಅಹಂ. ಹೌದಾ? ಸಹ ಇದೇನಾಗತ್ತೆ ಅಂದರೆ ಸೋ ಅಂತ ಆಗತ್ತೆ ಉಚ್ಚಾರ ಮಾಡುವಾಗ. ಅಹಂ ಇದ್ದದ್ದು ಅದ್ರ ಜೊತೆ ಸೇರ್ಕೊಳ್ಳುತ್ತೆ. ಸಹ ಮತ್ತು ಅ ಸೇರಿ ಸೋ ಆಗತ್ತೆ. ಆಮೇಲೆ ಅಹಂ, ಸಹ, ಅಹಂ, ಸೋ, ಹಂ. ಇಲ್ಲಿ 2 ಐತೆ. ಅಂದರೆ ಒಂದು ಅಹಂ ಐತೆ, ಇನ್ನೊಂದು ಸಹ ಅಂದರೆ ಚೇತನ, ಅಹಂ ಅಂದರೆ ಜೀವ. ಆದರೆ ನಾನು ಉಸಿರು ಹೊರಗೆ ಹಾಕಿದ್ದೀನಲ್ಲ, ರೇಚಕ ಇದೆಯಲ್ಲ, ಆ ರೇಚಕದಲ್ಲಿ ನಾನು ನನ್ನದು ಅನ್ನೋದನ್ನೆಲ್ಲ ಹೊರಗೆ ಹಾಕಿದ್ದೀನಿ, ಕಲ್ಪನೆಗಳನ್ನೆಲ್ಲ ಹೊರಗೆ ಹಾಕಿದ್ದೀನಿ. ಅದು ನಾನಾ ಕಲ್ಪನೆ, ಅಲ್ಲಿದ್ದದ್ದು ನಾನಾ ಕಲ್ಪನೆ ಮತ್ತು ದ್ವಂದ್ವ ಸಾಮ್ರಾಜ್ಯವನ್ನೆಲ್ಲ ಹೊರಗೆ ಹಾಕಿದೆ. ಆ ದ್ವಂದ್ವ ಸಾಮ್ರಾಜ್ಯದ ಆ ನಾನು ಅದು ಬೇರೆ. ಇಲ್ಲಿ ಸೋ ಹಂನಲ್ಲಿ, ಸಹ ಮತ್ತು ಅಹಂನಲ್ಲಿರುವಂತಹ ಈ ಅಹಂ ಬೇರೆ. ರೇಚಕ ಮಾಡುವಾಗ ನಾನು ಉಸಿರನ್ನೆಲ್ಲ ಹೊರಗೆ ಹಾಕಿದ್ನಲ್ಲ, ಆ ಅಹಂ ಬೇರೆ. ಅಲ್ಲಿ ಕಲ್ಪನೆಗಳ ಸುತ್ತಮುತ್ತಲು ಕಲ್ಪನೆಗಳನ್ನು ಕಟ್ಕೊಂಡಂತಹ ನಾನು ಇದೆಯಲ್ಲ, ಅದನ್ನು ಹೊರಗೆ ಹಾಕಿದೆ. ಅದನ್ನು ಹೊರಗೆ ಹಾಕಿದ ಮೇಲೆ ಇಲ್ಲಿ ನಾನು, ಇದು ಕಲ್ಪನೆಗಳಿಗೆ ಅಂಟಿಕೊಂಡ ನಾನಲ್ಲ, ಇದು ಚೇತನಕ್ಕೆ ಅಂಟಿಕೊಂಡ ನಾನು. ಹೌದಾ? ಒಂದೇ ಜೀವ ಅಖಂಡವಾದ ಚಿತ್ತದಲ್ಲಿ ಅಹಂ ಸೇರಿದಾಗ ಅದು ಜೀವ ಅನಿಸ್ಕೊಳ್ತೈತೆ. ಈ ಅಹಂ ದೇಹ, ಇಂದ್ರಿಯ, ಜಗತ್ತಿನ ಆಗುಹೋಗುಗಳು, ಅನೇಕ ನಾಮಗಳು, ರೂಪಗಳು, ಇದ್ರ ಜೊತೆ ಒಡನಾಡ್ಕೊಂಡು ಇದ್ರ ಜೊತೆ ಬೆರೆತ್ಕೊಂಡಿತ್ತು ಅಂದರೆ ಅದು ಕಲ್ಪನೆಯ ನಾನು, ಸುಳ್ಳು ನಾನು, ಅದು ಮಿಥ್ಯಾ ನಾನು, ಇಲ್ಲದ ನಾನು. ಹೌದಾ? ಅದೇ ಅಹಂ ಅಖಂಡವಾದ ಚಿತ್ತದ ಜೊತೆ ಗುರುತಿಸ್ಕೊಳ್ತು.
ಅದಕ್ಕೆ ಸೋಹಂ. ಈ ಅಹಂ ಇದು ನಿಜ, ಇದು ನನಗೆ ಬೇಕಾಗಿರೋ ನಾನು. ಇದು ಸಾಧನೆ ಮಾಡೋದು, ಇದು ಜೀವ. ಇದಕ್ಕೆ ಜೀವ ಆತ್ಮ ಅಂತ ಕರೀತಾರೆ. ಯಾವುದು ಚೇತನ ಜೊತೆ ಸಂಬಂಧಿಸಿಕೊಂಡ ನಾನು ಇದೆಯಲ್ಲ, ಸಹ ಅಹಂ, ಸೋಹಂನಲ್ಲಿರೋ ಅಹಂ ನಾನಿದೆಯಲ್ಲ, ಅದು ಸಾಧನೆ ಮಾಡುವಂತಹ ಜೀವಾತ್ಮ. ಆದರೆ ಮೊದಲು ನಾವು ನಮಸ್ಕಾರ ಮಾಡಿಬಿಟ್ಟು ರೇಚಕದಲ್ಲಿ ಉಸಿರನ್ನು ಹೊರಗೆ ಹಾಕಿ ಕಲ್ಪನೆಗಳನ್ನೆಲ್ಲ ಹೊರಗೆ ಹಾಕಿದ್ವಲ್ಲ, ಆ ನಾನು ಇದೆಯಲ್ಲ, ಅದು ಕಲ್ಪನೆಯ ನಾನು, ಮಿಥ್ಯಾ ನಾನು, ಸುಳ್ಳು ನಾನು. ಅದು ಸಾಧನೆ ಮಾಡೋಂಗಿಲ್ಲ, ಸಾಧನೆಯೂ ಮಾಡೋಂಗಿಲ್ಲ. ಮತ್ತು ಸಾಧನನೂ ಉಪಕರಣರೇ ಆಗ್ತದಪ್ಪ ಅಂದರೆ ಅದು ಕೆಲಸಕ್ಕೂ ಬರೋಂಗಿಲ್ಲ, ಸಾಧನನೂ ಆಗಂಗಿಲ್ಲ, ಸಾಧನೆಯೂ ಮಾಡೋಂಗಿಲ್ಲ. ಆದರೆ ಚೇತನದಿಂದ ಗುರುತಿಸಿಕೊಂಡ ಸೋಹಂನಲ್ಲಿರುವ ಅಹಂ ಇದೆಯಲ್ಲ, ಅದು ಕೆಲಸಕ್ಕೆ ಬರುತ್ತೆ, ಸಾಧನವೂ ಆಗುತ್ತದೆ ಮತ್ತು ಸಾಧನೆಯನ್ನು ಮಾಡುತ್ತದೆ. ಈ ತನು, ಈ ನಾನು ಏನಿದೆಯಲ್ಲ, ಈ ತನು ನನಗೆ ಶಿವಯೋಗಕ್ಕೆ ಬೇಕು. ಇದಕ್ಕೆ ಇಷ್ಟಲಿಂಗ ಧಾರಣೆ ಮಾಡೋದು. ಈ ಸುಳ್ಳು ಶರೀರಕ್ಕಲ್ಲ, ನಾಮರೂಪಾತ್ಮಕ ಶರೀರಕ್ಕಲ್ಲ. ಆ ಕಲ್ಪನೆಯನ್ನು ಕಳೆದ ಮೇಲೆ ಮತ್ತೆ ಒಂದು ಉಳಿತತೆ ಅಲ್ಲಿ ನಾನು ಅಂತ. ಅದು ತನು. ಕಾಯದೊಳಗೆ ಕಾಯವಿದ್ದು, ಕಿವಿಯೊಳಗೆ ಕಿವಿ ಇದ್ದು, ಕಣ್ಣೊಳಗೆ ಕಣ್ಣಿದ್ದು ಅಂತ ಹೇಳ್ತಾರೆ ನೋಡಿ ಬಸವಣ್ಣನವರು. ಅದು ಅದಕ್ಕೆ ಸಂಸ್ಕಾರ ಇರೋದು, ಅದಕ್ಕೆ ಶಿಕ್ಷಣ ಇರೋದು, ಅದಕ್ಕೆ ಬೋಧನೆ ಮಾಡೋದು, ಅದು ಸಾಧನೆ ಮಾಡೋದು, ಅದಕ್ಕೆ ಅಷ್ಟಾವರಣಗಳನ್ನು ಸಂಬಂಧಿಸೋದು, ಅದಕ್ಕೆ ಅಂಗ ಅಂತ ಕರೆಯೋದು. ಸೋಹಂನಲ್ಲಿರುವ ಅಹಂ ಇದು ಅಂಗ, ನನ್ನ ಸಾಧನೆಗೆ ಬೇಕಾಗಿರುವಂತಹ ಅಂಗ. ಅದು ಅಷ್ಟ ವಿಧಗಳಲ್ಲಿ ವಿಸ್ತಾರ ಆಗ್ತಾ ಹೋಗ್ತದೆ. ಈಶ್ವರ 8ನೇಯವನು. ಈಶ್ವರನಿಗೂ ಜೀವನಿಗೂ ನಡುವೆ 8 ಮೆಟ್ಲುಗಳಿದ್ದಾವೆ. 8 ತನುಗಳನ್ನ ದಾಟಿ 7 ದಾಟಿದ ಮೇಲೆ 8ನೇದವನು ಈಶ್ವರ. ಅಲ್ಲಿವರೆಗೂ ನಾನು 7 ಮಜಲುಗಳನ್ನ ದಾಟ್ತಾ ಹೋಗಿ, ಅಂದರೆ ಅವುಗಳನ್ನೆಲ್ಲ ನಾನು ಅರಿತಾ ಹೋಗಬೇಕು, ಅಳವಡಿಸಿಕೊಳ್ತಾ ಹೋಗಬೇಕು. ವಿಶಾಲವಾದ ಭೂಮಿಕೆ ಸಿಗತ್ತೆ ನೋಡಿ ಇವಾಗ. ಆವಾಗ ಬಿಡುಗಡೆ ಆಗತ್ತೆ ದೇಹಭಾವ, ಆವಾಗ ಬಿಡುಗಡೆ ಆಗತ್ತೆ ಜೀವಭಾವ, ಅಲ್ಲಿ ಅಳವಡುತ್ತೆ ಭಕ್ತಿಭಾವ. ದೇಹಭಾವ ಬಿಡು ಅಂದರೆ ಬಿಡಲ್ಲ, ಅದು ಹಂಗೆ ಬಿಡಲ್ಲ. ಜೀವಭಾವ ಬಿಡು ಅಂದರೆ ಬಿಡಲ್ಲ. ಆದರೆ ಅದನ್ನು ನಾವು ವಿಶಾಲವಾದ ಭೂಮಿಕೆಯಲ್ಲಿ ತಿಳ್ಕೊಳ್ತಾ ಹೋದಂಗೆಲ್ಲ ನಾವು ವಿಚಾರಕ್ಕೆ ಕೂಡ್ತೀವಿ ನೋಡಿ. ವಿಚಾರ ಮಾಡಿಲ್ಲ, ಅದನ್ನು ನಾನು ಹಿಡ್ಕೊಂಡ್ಬಿಡತ್ತೆ. ವಿಚಾರಕ್ಕೆ ಕೂತ್ಕೊಂಡಾಗ ಕೂಲಂಕುಷವಾಗಿ ಅದನ್ನು ವಿಚಾರಿಸ್ಕೊಳ್ತಾ ಹೋದಂಗೆಲ್ಲ ವಿಶಾಲ ಭೂಮಿಕೆಯಲ್ಲಿ ಅದೇ ನನಗೆ ದಾರಿ ಮಾಡಿಕೊಡ್ತದೆ. ಅದಕ್ಕೆ ತನು ಗುರು ಅಂತ ಹೇಳೋದು. ಈಗ ನಿಮ್ಮ ಇಷ್ಟ ದೈವ ಐತೆ ಅಂತ ಇಟ್ಕೊಳ್ರಿ, ಅದು ನೀವು ಬಿಡು ಅಂದರೆ ಬಿಡಲ್ಲ. ನೀವು ಮನೆ ದೇವ್ರನ್ನ ಬಿಡು ಅಂದರೆ ಬಿಡಲ್ಲ. ಆದರೆ ಅದನ್ನು ವಿಚಾರ ಮಾಡಿರಿ, ಆ ದೇವರನ್ನು ಕುರಿತು ವಿಚಾರ ಮಾಡಿರಿ. ಈಗ ಗಣೇಶ ಅಂತ ಅನ್ಕೊಳ್ಳಿ. ಗಣೇಶ, ನೀನು ಗಣೇಶ ಹೆಂಗಾದೆಪ್ಪ ಅಂತ ಕೇಳೋದು. ಹೊಟ್ಟೆ ಡುಮ್ಮ ಮಾಡ್ಕೊಂಡು ಗಣೇಶ ಆದ್ಯಾ, ಸೊಂಡಿಲ ಬಿಟ್ಕೊಂಡು ಗಣೇಶ ಆದ್ಯಾ, ಏನಂತ ಗಣೇಶ ಅನ್ಬೇಕು ನಿನಗೆ, ನೀನು ಗಣೇಶ ಹೆಂಗಾಗಿದ್ದಪ್ಪ, ಹಿಂಗೆ ಕೇಳೋದು, ವಿಚಾರಕ್ಕೆ ಕೂಡೋದು. ವಿಚಾರಿಸ್ತಾ ಅನೇಕ ವಿಚಾರಗಳು ಬರ್ತಾವೆ. ಆಮೇಲೆ ಆ ಅನೇಕ ವಿಚಾರಗಳನ್ನೆಲ್ಲ ದಾಟಿ ನಾವೇನು ಮಾಡಬೇಕು, ಶ್ರೇಷ್ಠ ವಿಚಾರದ ಕಡೆಗೆ ಹೋಗಬೇಕು. ಅಂದರೆ ಅದು ನಾನು ಹೇಳಿದ್ದು ನಿಮಗೂ ಒಪ್ಪಿಗೆ ಆಗಿರಬೇಕು, ಇನ್ನೊಬ್ರಿಗೂ ಒಪ್ಪಿಗೆ ಆಗಿರಬೇಕು. ಸರ್ವಸಮ್ಮತವಾದ ಒಂದು ವಿಚಾರ, ಎಲ್ಲ ಕಾಲಕ್ಕೂ ಅನ್ವಯ ಆಗಬೇಕು, ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಒಂದು ವಿಚಾರನ ಶೋಧಿಸಿ ತೆಗಿಬೇಕು. ಹೇಗೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈ ಗಣೇಶ ಹೊಟ್ಟೆ ಡುಮ್ ಆಗೋದ್ರಿಂದ ಇಲ್ಲ, ಸೊಂಡ್ಲ ಬಿಡೋದ್ರಿಂದ ಇಲ್ಲ, ಮಣ್ಣು ಮೂರ್ತಿ ಇಲ್ಲ, ಏನಿಂದ ಗಣೇಶ ಆದಿಯಪ್ಪ ನೀನು? ಅವ್ನು ಕೇಳಬೇಕು, ಅವ್ನು ಹೇಳ್ತಾನೆ. ನಿಮ್ಗೆ ಗೊತ್ತಿಲ್ಲ, ಮಾತಾಡ್ಬೋದು, ನೀವೆಲ್ಲರ ಜೊತೆಗೂ ಮಾತಾಡ್ಬೋದು. ಈಗ ನಾನು ನಿಮ್ಮ ಜೊತೆ ಮಾತಾಡಿದ್ರೆ ನೀವು ಮಾತಾಡಲ್ಲೇನು? ಒಂದು ಸತಿ ಹಲೋ ಅಂದರೆ ನೀವು ಸುಮ್ಮನೆ ಇರ್ಬೋದು, ಮತ್ತೊಂದು ಸತಿ ಒಂದು 4 ಸತಿ ಹಲೋ ಅಂದಾಗ ನೀವು ಮಾತಾಡ್ತೀರಲ್ಲೇನಪ್ಪ. ಆಚೆ ಈಚೆ ನೋಡ್ತಿದ್ರು ಕೂಡ ಮತ್ತೆ ಬಡಿಸಿ ಬಂದು ಮಾತಾಡ್ತೀರ. ಹಂಗೇ ನೀವು ಮಾತಾಡಬೇಕು. ಅದು ಕಲ್ಲು ಮೂರ್ತಿನೇ ಇರಲಿ,
ಕಟ್ಟಿಗೆ ಮೂರ್ತಿನೇ ಇರಲಿ, ಅದು ಬೇಡವಾದದ್ದೇ ಇರಲಿ, ಬೇಕಾದದ್ದೇ ಇರಲಿ, ಅಕರಾಳ ವಿಕರಾಳ ಇರಲಿ, ಚಂದ ಇರಲಿ, ವಿಚಾರಕ್ಕೆ ಕೂತ್ಕೋಬೇಕು. ಹಾಂ, ಆವಾಗ ಅದು ಹೇಳತ್ತೆ ನಮಗೆ, ಬಿಟ್ಕೊಡತ್ತೆ, ನಮ್ಗೆ ಗುಟ್ಟನ್ನು ಬಿಟ್ಕೊಡತ್ತೆ. ಗಣೇಶ ಆದಿದ್ದು ಹೇಗೆ? ಯಾವ ಶ್ರೇಷ್ಠ ವಿಚಾರದಿಂದ ಗಣೇಶನಾದ ಅಂದರೆ, ಆ ಅಣ್ಣ ತಮ್ಮನಿಗೆ ಒಂದು ಪೈಪೋಟಿ ಇರುತ್ತೆ. ಬ್ರಹ್ಮಾಂಡನೆಲ್ಲ ಸುತ್ತಿ ಬರಬೇಕಾದ್ರೆ ಸುತ್ತಿ ಬಂದವರಿಗೆ ಈ ಒಂದು ಫಲ, ಮಾವಿನ ಹಣ್ಣು ನಿಮಗೆ ಸಿಕ್ಕತ್ತೆ ಅಂತ. ಒಂದು ಮಾವಿನ ಹಣ್ಣಿಗೋಸ್ಕರ ಬ್ರಹ್ಮಾಂಡನೇ ಸುತ್ತಿ ಹಾಕಕ್ಕೆ ರೆಡಿ ಆಗ್ತಾರೆ ನೋಡಿ ಅಣ್ಣ ತಮ್ಮ. ಅದು ಎಷ್ಟು ಅಪರೂಪ ಇರಬೇಕು ಅವ್ರ ಲೋಕದಲ್ಲಿ ಆ ಮಾವಿನ ಹಣ್ಣು. ಆಮೇಲೆ ಗಣೇಶನಿಗೆ ಇಲಿ, ಏನು ಮಾಡೋದು, ಇಷ್ಟು ದೊಡ್ಡ ಹೊಟ್ಟೆ, ಸಣ್ಣ ಇಲಿ, ನಾನು ಹೆಂಗಪ್ಪ ಸುತ್ತಾಕ್ಲಿ ಅಂತ ಸುಮ್ಮನೆ ನಿಂತ್ಕೊತಾನೆ. ಕಾರ್ತಿಕೇಯ ಪುರ್ರ ಅಂತ ಹಾರ್ಕೊಂಡು ಹೋಗ್ಬಿಡ್ತಾನೆ ನವಿನ ಮೇಲೆ. ಅವನು ಸುತ್ತ ಹಾಕಿ ಬರೋಷ್ಟರಲ್ಲಿ ಇವನು ಪ್ಲ್ಯಾನ್ ಮಾಡಿ ಬುದ್ಧಿ ಉಪಯೋಗಿಸ್ತಾನೆ. ಅವನು ನವಿಲ ಓಡಿಸ್ತಾನೆ, ಇವನು ಬುದ್ಧಿ ಓಡಿಸ್ತಾನೆ. ನೋಡಿ, ತಂದೆ ತಾಯಿಯನ್ನು ಒಂದು 3 ಸುತ್ತು ಹಾಕಿ ಬಂದು ಕೈ ಮುಗಿದು ತಲೆ ಬಾಗಿ ನಿಂತ್ಕೊಂಡ್ಬಿಡ್ತಾನೆ. ಆಯಿತು, ಅವನೇ ಗೆದ್ದ, ಅವನಿಗೆ ಫಲ. ಏನದ್ರ ಅರ್ಥ? ಅವನಿಗೆ ಫಲ ಅಷ್ಟೇ ಅಲ್ಲ, ಪ್ರಥಮ ಪೂಜ್ಯ. ಎಷ್ಟು ಜನ ದೇವತೆಗಳಿದ್ದಾರೋ ಆ ಎಲ್ಲ ದೇವತೆಗಳಲ್ಲಿ ಮೊಟ್ಟ ಮೊದಲಿಗೆ ಬ್ರಹ್ಮಾಂಡಗತವಾದ ಚೇತನವು ಯಾವುದು ಬ್ರಹ್ಮಾಂಡಗತವಾದ ಚೇತನವಿದೆಯೋ ಅದು ಅದೇ ಸಮಾನ ಚೇತನ ನನ್ನೊಳಗೂ ಇದೆ ಮತ್ತು ಆ ಚೇತನ ತಂದೆ ತಾಯಿಯರಲ್ಲಿಯೂ ಇದೆ ಅಂತ ತಲೆ ಬಾಗಿ ಕೈ ಮುಗಿದು ನಿಂತುಬಿಟ್ಟ. ಹೀಗೆ ಚೇತನದ ಅಖಂಡತೆಯನ್ನು ಗುರುತಿಸಿದವರಲ್ಲಿ ಗಣೇಶ ಮೊಟ್ಟ ಮೊದಲಿಗ. ಅದಕ್ಕೆ ಅವನು ಮೊದಲ ದೇವತೆ. ಇದು ಶ್ರೇಷ್ಠ ವಿಚಾರ. ಈ ಶ್ರೇಷ್ಠ ವಿಚಾರನ ನೀವು ಅವಲೋಕನ ಮಾಡಬೇಕು. ನೀವೇನಾದರೂ ಮಾಡಿ, ಗಣೇಶನ ತಗೊಂಡು ಬನ್ನಿ, ಹೊತ್ಕೊಂಡು ಬನ್ನಿ, ಮೆರವಣಿಗೆ ಮಾಡಿ, ಹೊಳೆನಲ್ಲಿ ಹಾಕಿ ಬನ್ನಿ, ಮತ್ತೆ ತಗೊಂಡು ಬನ್ನಿ, ಅಲಂಕಾರ ಮಾಡಿ, ಏನಾದ್ರು ಮಾಡಿ ಅಥವಾ ಬಿಡಿ, ಒಟ್ಟಿನಲ್ಲಿ ಈ ವಿಚಾರ ನಿಮ್ಮೊಳಗೆ ಇರಬೇಕು. ಗಣೇಶ ಹೇಗೆ ಆ ಚೇತನವನ್ನು ಗುರುತಿಸಿದ, ತನ್ನೊಳಗಿರೋ ಚೇತನ ಹೆಂಗೆ ಗೊತ್ತು ಮಾಡಿಕೊಂಡ, ಬ್ರಹ್ಮಾಂಡದಲ್ಲೂ ಅದೇ ಚೇತನ ಇದೆ ಅಂತ ಹೆಂಗೆ ಗೊತ್ತು ಮಾಡಿಕೊಂಡ. ಅದು ಮತ್ತು ಪರೀಕ್ಷೆ ಟೈಮ್ನಲ್ಲಿ, ಪರೀಕ್ಷೆ ಬಂದಾಗ ಬ್ರಹ್ಮಾಂಡ ಎಲ್ಲ ಸುತ್ತು ಹಾಕು ಬಾ, ನಿನಗೆ ಫಲ ಸಿಗತ್ತೆ, ವೇದಿಕೆ ಮೇಲೆ ಕೂತು ಪ್ರವಚನ ಮಾಡುವಾಗ ಅಲ್ಲ ಅವನು ಆ ತತ್ವವನ್ನು ಸಮರ್ಥಿಸಿದ್ದು. ಅಣ್ಣ ತಮ್ಮಂದಿರ ನಡುವೆ ಪೈಪೋಟಿ ನಡೆದಾಗ ಪರೀಕ್ಷಾ ಸಮಯದಲ್ಲಿ ಅದನ್ನು ಅಪ್ಲೈ ಮಾಡ್ತಾನೆ ಅವನು. ಇದು ಪರೀಕ್ಷಾ ಸಮಯದಲ್ಲಿ ಕೆಲಸಕ್ಕೆ ಬರಬೇಕು. ಅದಕ್ಕೆ ತತ್ವ ಸಮರ್ಥನೆ ಅಂತ ಹೇಳೋದು. ಅದು ಶ್ರೇಷ್ಠ ವಿಚಾರ. ಅದಕ್ಕೆ ಸಂಸ್ಕಾರ ನೋಡ್ರಿ. ಯಾರಲ್ಲಿ ಸಂಸ್ಕಾರ ಐತೆ ಅವರು ಮಾತ್ರ ಹಿಂಗೆ ಮಾಡೋಕ್ಕೆ ಸಾಧ್ಯ ಅಂತ ಮಾತಾಡ್ತಿರ್ತಾರೆ ನೋಡ್ರಿ. ಅದು ಟೈಮ್ಗೆ ನಮಗೆ ಒದಗೋದು ಜ್ಞಾನ. ಹಾಗೆ ಅದನ್ನು ಅವಲೋಕನ ಮಾಡಬೇಕು, ಅದನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಆವಾಗ ಆ ಗಣೇಶನೇ ನಮಗೆ ದಾರಿ ಮಾಡಿಕೊಡ್ತಾನೆ, ಅವನಿಂದ ಬಿಡುಗಡೆ ಮಾಡಿಬಿಡ್ತಾನೆ. ಆಯ್ತಪ್ಪ, ನೀನು ತಿಳ್ಕೊಂಡಿಯಲ್ಲ, ಇನ್ನು ನನ್ನ ಹತ್ರ ನಿನ್ನ ಕೆಲಸ ಇಲ್ಲ, ನನ್ನ ಮಣ್ಗೊಂಬೆ ಮಾಡಬೇಕಾಗಿಲ್ಲ, ನೀನು ಹೊತ್ಕೊಂಡು ಬಂದು ಕೂರಿಸ್ಬೇಕಾಗಿಲ್ಲ, ನೀನು ಗಂಟೆ ಧೂಪರ್ತಿ ಬೆಳಗಬೇಕಾಗಿಲ್ಲ, ನೀನು ಮುಂದೆ ಹೋಗು ಅಂತ ಅವನೇನೆ ಹೆಂಗೆ ರಾಕೆಟ್ ಉಡಾವಣೆ ಮಾಡುವಾಗ ಒಂದು ಮಧ್ಯಂತರ ವ್ಯವಸ್ಥೆ ಅದೇನು ಮಾಡುತ್ತಂದರೆ ತನ್ನ ಶಕ್ತಿನೆಲ್ಲ ಉಪಯೋಗಿಸಿ ನಮ್ಮನ್ನು ಅಂತರಿಕ್ಷಕ್ಕೆ ಹಾರಿಬಿಡಿಸತ್ತಲ್ಲ, ಭೂಮಿಯ ಆಕರ್ಷಣ ಕಕ್ಷದಿಂದ ಬಿಡಿಸಿ ಅಂತರಿಕ್ಷಕ್ಕೆ ಹಾರಿಸೋ ಹಾಗೆ ಮಾಡುತ್ತಲ್ಲ ಆ ಇಂಧನ. ಹಂಗೇ ಇವರೆಲ್ಲ ದೇವತೆಗಳು. ನಾವು ವಿಚಾರಕ್ಕೆ ಕೂತಾಗ ಆ ಶ್ರೇಷ್ಠ ವಿಚಾರ ಅನ್ನೋ ಇಂಧನ ಏನು ಮಾಡುತ್ತಂದರೆ ನಮ್ಮ ಅಂತರಿಕ್ಷ ಅಂದರೆ ನಮ್ಮ ಒಳಗೆ ಅಂತರ್ಮುಖದ ಕಕ್ಷಕ್ಕೆ ನಮ್ಮ ಒಳಗೆ ಪ್ರವೇಶ ಮಾಡೋದಕ್ಕೆ ಇವರು ಏನು ಮಾಡ್ತಾರೆ, ದಾರಿ ಮಾಡಿ ಕೊಡುತ್ತಾರೆ. ಹಾಗೆ ನಾವು ಉಪಾಯ ಮಾಡಬೇಕು. ಈಗ ನಾನಿವತ್ತು ಬಾಲರಾಮ ಅಂತ ಹೇಳಬೇಕು ಅಂದ್ಕೊಂಡಿದ್ದೆ. ಬಾಲರಾಮ ಇವಾಗ ನಮಗೆ ಆರಾಧ್ಯ ಅಂತ. ಈಗ ಅಯೋಧ್ಯೆ ಹಿಂದೂಗಳಿಗೆಲ್ಲ ಹೇಗೆ ಮುಸಲ್ಮಾನರಿಗೆ ಮೆಕ್ಕಾ ಮದೀನವು, ಹೇಗೆ ಮತ್ತೊಬ್ಬರಿಗೆ ಮತ್ತೊಂದು, ಹಾಗೆ ನಮ್ಮ ಎಲ್ಲ ಹಿಂದೂ ಬಾಂಧವರಿಗೆ ಒಂದು ಶ್ರದ್ಧಾಸ್ಥಾನ ಅಯೋಧ್ಯೆ ಅಂತ. ಹಾಗೆ ನಾವಿವಾಗ ಅಂದ್ಕೊಂಡಿದ್ದೀವಿ, ಹೌದಾ? ಎಷ್ಟು ಸತಿ ಹೋಗೋದು ಅಯೋಧ್ಯೆಗೆ, ಎಷ್ಟು ಸತಿ ಹೋಗೋದು, ಎಷ್ಟು ಸತಿ ನಮಸ್ಕಾರ ಮಾಡೋದು, ಎಷ್ಟು ಫೋಟೋ ಇಡೋದು, ಎಷ್ಟು ಮೆರವಣಿಗೆ ಮಾಡೋದು, ಎಷ್ಟು ಸತಿ ಮಂತ್ರ ಜಪ ಮಾಡೋದು.
ಏನಂತ ಮಾಡೋದು, ಯಾಕಂತ ಮಾಡೋದು, ಸ್ವಲ್ಪ ರಾಮನನ್ನು ಮುಖಾಮುಖಿ ಮಾಡಿ ಕೇಳಬೇಕು, ಮಾತಾಡಿಸ್ಬೇಕು ರಾಮನಿಗೆ. ಆವಾಗ ಏನು ಗುಟ್ಟು ಅಂತ ಗೊತ್ತಾಗತ್ತೆ. ಏ ರಾಮ, ನೀನು ರಾಮ ಹೆಂಗಾದೆ ಹೇಳೋ ಅಂತ. ಸಣ್ಣ ಮಗು ಅಲ್ವಾ, ಬಾಲರಾಮ ಅಂದರೆ ಚಿಕ್ಕ ಮಗು ರಾಮ. ಅವನಿಗೆ ಕೇಳಬೇಕು ನೀನು, ಹಾಂ ರಾಮ ನೀನು ರಾಮ ಹೇಗೆ ಆದೆ ಹೇಳು, ಮಾತಾಡಿಸಿ ನೋಡೋಣ, ಮಾತಾಡಿಸಿ ಚಿಂತನೆ ಮಾಡೋಣ. ರಾಮ ಅಂತಂದರೆ ಏನು ನಾನು ಹೇಳ್ತೀನಿ, ನೀವು ಅದರಿಂದ ದಾರಿ ಹೇಗೆ ಮಾಡ್ಕೋಬೇಕು ಅಂತ ನೀವು ನನಗೆ ನಾಳೆ ಪಾಠ ಮಾಡಬೇಕು. ಯಾರಾದರೂ ಒಬ್ಬರು ಪಾಠ ಮಾಡಬೇಕು ಬಾಲರಾಮನ ಬಗ್ಗೆ. ನಾನು ಕ್ಲೂ ಕೊಡ್ತೀನಿ ನಿಮಗೆ. ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ. ಅಯೋಧ್ಯೆ ಅಂದರೆ ಏನು? ಅಯೋಧ್ಯೆ ಅಂದರೆ ಯುದ್ಧವೇ ಬೇಡ ಅಂತ ರಾಜ ಆಳಿದ ರಾಜರುಗಳ ಒಂದು ಪರಂಪರೆ ಅದು. ಅಯೋಧ್ಯ ನಗರ ಅಂದರೆ ಅಲ್ಲಿ ಏನೇನು ಮನುವಿನಿಂದ ಹಿಡಿದು ಎಷ್ಟು ಹರಿಶ್ಚಂದ್ರ ಆದಿಯಾಗಿ ಎಲ್ಲ ರಾಮನ್ವರೆಗೂ ಎಷ್ಟು ಜನ ರಾಜರುಗಳಾಗೋಗಿದ್ದಾರೋ ಅವ್ರು ಯಾರು ಯುದ್ಧ ಮಾಡೋಕ್ಕೆ ಹೋಗಿಲ್ಲ. ಯುದ್ಧ ಬೇಕಿಲ್ಲ ಅಂತಹ ಸಾಮ್ರಾಜ್ಯವನ್ನು ಕಟ್ಟಿದವರು, ಬೆಳೆಸಿದವರು, ಬಾಳಿದವರು, ಬದುಕಿದವರು. ಹಾಗೆ ಅಯೋಧ್ಯೆ ಅಂತ. ಹಾಗಾದರೆ ಒಂದು ಪ್ರಶ್ನೆ, ಯುದ್ಧ ಬೇಕಿಲ್ಲ, ಆದರೆ ರಾಮ ಹೆಸರಾಗಿದ್ದೇ ಯುದ್ಧಕ್ಕೆ. ರಾಮ ಬಾಣ ತಪ್ಪೋದಿಲ್ಲ ಅಂದರೆ ಯುದ್ಧಕ್ಕೆ. ರಾವಣನ ವಿರುದ್ಧ ಯುದ್ಧ ಮಾಡ್ದ, ಯುದ್ಧ ಆಯಿತು. ಮತ್ತು ರಾಮ ಯಾವತ್ತೂ ಸೋಲೋದಿಲ್ಲ. ಏನಿದ್ರ ಅರ್ಥ? ಸ್ವಲ್ಪ ವಿಚಾರ ಮಾಡ್ಕೊಂಡು ಬನ್ನಿ. ರಾಮ ಯಾಕೆ ಸೋಲೋದಿಲ್ಲ? ಯುದ್ಧ ಮಾಡಿದ್ಮೇಲೆ ಒಬ್ಬರು ಸೋಲ್ಬೇಕು, ಒಬ್ರು ಗೆಲ್ಲಬೇಕು. ಒಂದು ಸತಿ ಸೋತವನು ಒಂದು ಸತಿ ಗೆಲ್ಲಬೇಕು, ಒಂದು ಸತಿ ಗೆದ್ದವನು ಮತ್ತೊಂದು ಸತಿ ಸೋಲ್ಬೇಕು. ಇದು ಪ್ರಕೃತಿ ನಿಯಮ, ನೈಸರ್ಗಿಕ. ಆದರೆ ರಾಮನ ವಿಷಯಕ್ಕೆ ಹಾಗಿಲ್ಲ. ಅವನು ಬಾಣ ತಪ್ಪೋದಿಲ್ವಂತೆ, ಅವನು ಯುದ್ಧದಲ್ಲಿ ಸೋಲೋದಿಲ್ವಂತೆ, ಅವನು ವಚನ ತಪ್ಪೋದಿಲ್ವಂತೆ. ಏನಿದ್ರರ್ಥ? ಯುದ್ಧ ಮಾಡಿದರೂ ಅವನು ಅಯೋಧ್ಯಾಪುರವಾಸಿಯಂತೆ. ಹಾಂ, ಏನಿದ್ರರ್ಥ? ಸ್ವಲ್ಪ ನಾಳೆಗೆ ಇದೇ ಚಿಂತನೆಯನ್ನು ಮಾಡೋಣ. ನಮ್ಮೊಳಗೆ ಅಯೋಧ್ಯಾಪುರ ಇದೆ, ನಮ್ಮೊಳಗೆ ಬಾಲರಾಮನಿದ್ದಾನೆ. ಬಾಲರಾಮ ಸೀತಾರಾಮ ಯಾವಾಗ ಆಗ್ತಾನೆ? ಸೀತೆ ಯಾರು, ರಾಮ ಯಾರು? ಹೇಳ್ತೀನಿ ನೋಡಿ. ರಾಮ ಯಾರು, ಬಾಲರಾಮ ಯಾರು ಅಂದರೆ, ಅಯೋಧ್ಯಾಪುರ ಅಂದರೆ ನಮ್ಮದೇ ಆದ ಕಾರಣ ಶರೀರ. ಈ ಸ್ಥೂಲ ಶರೀರ ಇದೆಯಲ್ವಾ, ಇದೆಲ್ಲ ಕೆಲಸ ಮಾಡುತ್ತೆ. ಕಣ್ಣು, ಕೈ, ಕಾಲು ಎಲ್ಲ ಕೆಲಸ ಮಾಡುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಇನ್ನು ಸೂಕ್ಷ್ಮಕ್ಕೆ ಹೋದರೆ ಕನಸಲ್ಲಿ ಸೂಕ್ಷ್ಮ ಶರೀರ ಕೆಲಸ ಮಾಡುತ್ತೆ. ಕನಸಲ್ಲೂ ಎಲ್ಲ ನೋಡ್ತತೆ, ಮಾಡ್ತತೆ, ಓಡಾಡ್ತತೆ, ಎಲ್ಲ ಮಾಡ್ತತೆ. ಅಲ್ಲೇನಪ್ಪ? ಹಾಂ, ಅದು ಸೂಕ್ಷ್ಮ ಶರೀರ. ಇನ್ನು ನಿದ್ರೆನಲ್ಲಿ ಕಾರಣ ಶರೀರ, ಅದು ಏನು ಮಾಡಲ್ಲ. ಅಲ್ಲಿ ಕೈಕಾಲು ಕೆಲಸ ಮಾಡಲ್ಲ, ಮನಸ್ಸಿನ ಕೈಕಾಲುಗಳು ಕೆಲಸ ಮಾಡಲ್ಲ. ಆದರೂ ಇದೆಲ್ಲ ಮಾಡೋದಕ್ಕೆ ನಾವು ಆನಂದಕ್ಕೋಸ್ಕರ. ಏನಾದ್ರು ಮಾಡೋದಕ್ಕೆ, ಮಾತಾಡೋದಕ್ಕೆ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಯಾಕೆ? ಆನಂದಕ್ಕೋಸ್ಕರ. ಊಟ ಮಾಡೋದಕ್ಕೆ ಆನಂದಕ್ಕೋಸ್ಕರ. ಅಲ್ಲೇನಪ್ಪ? ಕನಸು ಅದು ಆನಂದಕ್ಕೋಸ್ಕರ. ಆದರೆ ನಿದ್ರೆನಲ್ಲಿ ಏನೂ ಮಾಡ್ತಿಲ್ಲ. ಕೈ ಕೆಲಸ ಇಲ್ಲ, ಕಾಲು ಕೆಲಸ ಇಲ್ಲ, ಕಣ್ಣು ಕೆಲಸ ಇಲ್ಲ, ಏನೂ ಕೆಲಸ ಇಲ್ಲ ಅಂದರೂ ಕೂಡ ನಿದ್ರೆನಲ್ಲಿ ಅನಾಯಾಸವಾಗಿ ಆನಂದ ಐತೆ. ಕನಸಲ್ಲಿ ಸ್ವಲ್ಪ ಏನೈತೆ? ಹೋರಾಟ ಐತೆ. ಹೌದಾ? ಒಮ್ಮೆ ಕೆಟ್ಟ ಕನಸು ಬೀಳ್ತೈತೆ, ಒಮ್ಮೆ ಒಳ್ಳೆ ಕನಸು ಬೀಳ್ತೈತೆ. ಜಾಗರದಲ್ಲಿ ಒಮ್ಮೆ ಆನಂದ ಆಗ್ತೈತೆ, ಒಮ್ಮೆ ಆನಂದ ಆಗಲ್ಲ. ನಾವು ಆನಂದಕ್ಕೋಸ್ಕರ ಮಾಡಿದರೂ ಆನಂದ ಸಿಗ್ತದೆ ಅಂತ ಹೇಳೋಕ್ಕಾಗಲ್ಲ. ಕನಸಲ್ಲೂ ಒಮ್ಮೆ ಆನಂದ ಇರ್ತೈತೆ, ಒಮ್ಮೆ ಆನಂದ ಇರಲ್ಲ. ಆದರೆ ನಿದ್ರೆನಲ್ಲಿ ಏನೂ ಮಾಡಿಲ್ಲ, ಯಾವ ಕಷ್ಟನೂ ಇಲ್ಲ, ಯಾವ ಕರ್ಮನೂ ಇಲ್ಲ, ಭಕ್ತಿನೂ ಇಲ್ಲ, ಯೋಗನೂ ಇಲ್ಲ. ಆದರೂ ಕೂಡ ಅಲ್ಲಿ ಆನಂದದ ಒಂದು ಅನುಭೂತಿ ನಮಗೆ ಬರುತ್ತದೆ. ಅದು ಪಾತ್ರೆಯಲ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದರಲ್ಲಿ ಚಂದ್ರನ ಪ್ರತಿಬಿಂಬ ನೋಡಿದಂತೆ ಆ ಆನಂದ ಪ್ರತಿಬಿಂಬ ರೂಪದಲ್ಲಿದೆ. ಅದೇ ಬಾಲರಾಮ. ಆ ಆನಂದ ಪ್ರತಿಫಲಿತ ಪ್ರತಿಬಿಂಬ ರೂಪದಲ್ಲಿರುವ ಆನಂದವನ್ನೇ ನಾವು ಬಾಲರಾಮ ಅಂತ ಹೇಳೋದು. ಆ ಪ್ರತಿಬಿಂಬ ಯಾವುದರಲ್ಲಿ ಪ್ರತಿಫಲನ ಆಗೈತೆ? ಆ ನೀರಿನ ಜೊತೆ ಗುರುತಿಸ್ಕೊಂಡ್ರೆ, ನೀರು ಹೊಯ್ದಾಡಿದರೆ ಆ ಪ್ರತಿಬಿಂಬನೂ ಹೊಯ್ದಾಡ್ತದೆ. ಹೌದಾ? ಪಾತ್ರೆ ಒಡೆದು ಹೋದರೆ ಪ್ರತಿಬಿಂಬನೂ ಬಿಟ್ಟು ಹೋಗ್ತದೆ. ಪಾತ್ರೆನಿಂದ ಗುರುತಿಸ್ಕೊಳ್ದೆ, ನೀರಿನಿಂದ ಗುರುತಿಸ್ಕೊಳ್ದೆ ಆ ಪ್ರತಿಬಿಂಬ ತನ್ನನ್ನು ಮೂಲ ಚಂದ್ರನ ಬಿಂಬದಿಂದ ಗುರುತಿಸ್ಕೋಬೇಕು.
ಆ ಮೂಲ ಚಂದ್ರನತ್ತ ನೋಡಬೇಕು. ಚಂದ್ರನನ್ನೇ ಅವಲೋಕಿಸ್ತಾ ಆ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು. ಚಂದ್ರನಲ್ಲಿ ಗುರುತಿಸ್ಕೊಳ್ಬೇಕು, ಬೆರಿಬೇಕು. ಅದೇ ಜ್ಞಾನ. ಅಜ್ಞಾನದ ಆವರಣವನ್ನು ಅಂದರೆ ನಿದ್ರೆಯನ್ನು ಆವರಿಸಿಕೊಂಡಿರುವಂತಹ ಅಜ್ಞಾನದ ಆವರಣವನ್ನು ಭಂಗಗೊಳಿಸುವಂತೆ ನಾವು ಬದುಕುತ್ತಾ ನಮ್ಮದೇ ಆದ ಜ್ಞಾನ ಸ್ವರೂಪವನ್ನು ಸೇರುವುದನ್ನೇ ಬಾಲರಾಮ ಸೀತಾರಾಮನಾಗುವ ಈ ಪ್ರಯಾಣವನ್ನು ಆತ್ಮರಾಮಾಯಣ ಅಂತ ಕರೆಯೋದು. ಇನ್ನು ಇದು ರಾಜಾರಾಮಾಯಣ, ಅದು ಬೇರೆ. ಆದರೆ ಆ ಕಥೆನ ನಾವು ನಮ್ಮ ಅಜ್ಞಾನ ಆವರಣ ಭಂಗ ಆಗೋಂಗೆ ಹೇಳಬೇಕಾ, ಅಥವಾ ಒಂದಿಷ್ಟು ನಾವು ಅಜ್ಞಾನಿಗಳಾಗೋಂಗೆ ನಮ್ಮ ಮಾತುಕತೆಗಳು ವ್ಯವಹಾರಗಳಿರಬೇಕಾ? ಇದು ಪ್ರಶ್ನೆ. ಈ ಬಗ್ಗೆ ಚರ್ಚೆ ಮಾಡೋಣ. ಬಾಲರಾಮ ಆತ್ಮಾರಾಮ ಸೀತಾರಾಮನಾಗುವ ಬಗೆ ಹೇಗೆ? ಅದಕ್ಕೋಸ್ಕರ ನಮ್ಮ ಮಾತುಕತೆಗಳು ಅಜ್ಞಾನದ ಆವರಣವನ್ನು ಭಂಗಗೊಳಿಸೋ ರೀತಿಯಲ್ಲಿದೆಯಾ, ಅಥವಾ ಒಂದು ಆವರಣವನ್ನು ಹೆಚ್ಚಿಸೋ ರೀತಿಯಲ್ಲಿ ನಮ್ಮ ವರ್ತನೆಗಳು, ವ್ಯವಹಾರಗಳು, ಮಾತುಕತೆಗಳು, ಚಟುವಟಿಕೆಗಳು ನಡೀತಾ ಇದೆಯಾ? ಒಂದು ಅವಲೋಕನ ಮಾಡಿಕೊಳ್ಳೋಣ. ಎಲ್ಲರಿಗೂ ಶರಣು. ಎಲ್ಲರ ಮಹಾತ್ಮರಲ್ಲಿ ಪಾದಕ್ಕೂ ಕೋಟಿ ಕೋಟಿ ಶರಣಾರ್ಥಿ. ಸತ್ಯನಾರಾಯಣರು ಬಾಲರಾಮನ ಹೇಳಿದರು. ಬಾಲರಾಮ ಎಲ್ಲಿ ಏನ್ ಕೆಲಸ ಮಾಡ್ತಾನ, ಮತ್ತ ಲಕ್ಷ್ಮಣ ಮಾಡ್ತಾನ, ಇದು ಎಲ್ಲರೂ ಒಂದೊಂದು ಸಣ್ಣಾಗಿ ನಿಂತೊಳಗೆ